ಈ 8 ಬೇಡಿಕೆಗಳು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ನಾನು ಕೆಲವೊಂದು ಸೂಚನೆಗಳನ್ನ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿ ಸೂಚನೆ ಆಗಿದ್ದನ್ನು ಇನ್ನೂ ಅವೆಲ್ಲ ಕಾರ್ಯಗತ ಆಗ್ತದೆ. ಆ ಕಾರ್ಯಗತ ಈಗ ನೆಕ್ಸ್ಟ್ ಮುಂದೆ ಡಿಸೆಂಬರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಇದೆ. ಅಲ್ಲಿವರೆಗೂ ನಾವು ಕಾಯೋದು ಬೇಡ. ಸರ್ಕಾರದಿಂದ ಏನು ಸವಲತ್ತುಗಳು ಬೇಕು, ರೈತರಿಗೆ ಪೂರಕವಾಗಿ ಏನೆಲ್ಲ ಬೇಡಿಕೆಗಳಿದಾವೆ ಅವನ್ನ ಈಡೇರಿಸಬೇಕಂತ ಹೇಳಿ ನಾನು ಕೂಡ ಶಾಸನ ನಾನು ಮಾಡ್ತೀನಿ. ಅಧಿಕಾರಿಗಳು ಅವರೇನು ಸರ್ಕಾರಕ್ಕೆ ಕಳಿಸ್ಬೇಕು ಅದನ್ನು ಕಳಿಸಲಿ. ಒಟ್ಟಾರೆಯಾಗಿ ಯಾವ ಬೇಡಿಕೆಗಳು ನಾವು ಈಡೇರಿದಿಲ್ಲ ಅದು ನಾನು ಬೆಳಗಾವಿ ಅಧಿವೇಶನದಲ್ಲಿ ನಾನು ಚರ್ಚೆ ಮಾಡಿ ನಮ್ಮ ರೈತರಿಗೆ ಇರ್ಬೋದು, ಬೇರೆ ಇರ್ಬೋದು, ನಮ್ಮ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಬೇಡಿಕೆಗಳೇನಿದೆ ಅದನ್ನು ಯಾವತ್ತೂ ಕೂಡ ನಾನು ಮಾಡ್ತಾ ಇರ್ತೀನಿ. ಅದರಲ್ಲಿ ಬಹುಮುಖ್ಯವಾಗಿ ರೈತರಿಗೆ ಸಂಬಂಧಿಸಿದಂತ ಏನು ಬೇಡಿಕೆಗಳಿದೆ ಅವನ್ನ ಈಡೇರಿಸೋದಕ್ಕೆ ನಾನು ಕ್ರಮ ವಹಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಯಾವ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಎಲ್ಲರಿಗೂ ಸಿದ್ಧವಾಗಿದ್ದೀನಿ. ನಮ್ಮ ಕಾರ್ಯಕರ್ತರು ರಕ್ಷಣೆ ಮಾಡ್ತೀನಿ. ಯಾವ ಪೊಲೀಸ್ ರಕ್ಷಣೆ ನನಗೆ ಬೇಕಾಗಿಲ್ಲ, ಯಾವ ಪೊಲೀಸ್ ರಕ್ಷಣೆ ನನಗೆ ಬೇಕಾಗಿಲ್ಲ. ನನಗೆ ನಮ್ಮ ಜನ, ನಮ್ಮ ಕಾರ್ಯಕರ್ತರು, ಮುಖಂಡರು, ಹೊನ್ನಾಳಿ ನೆಮ್ಮದಿ ತಾಲೂಕಿನ ಮತದಾರರು, ರೈತ ಬಾಂಧವರು ನನ್ನ ತಾಯಿಯಂತೆ, ತಂದೆ ತಾಯಿ ರೀತಿ ಮಗನಂತೆ ಸಾಕಿದರೆ ನನ್ನನ್ನು ಅದೇ ರೀತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನನ್ನ ಪ್ರೀತಿ ಮಾಡ್ತಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿ ಪ್ರೀತಿ ನಿನ್ನೆ ಅದು ನೋಡಿ ಸಹಿಸಕ್ಕಾಗಿಲ್ಲ. ಈ ಹೋರಾಟ ಅಥವಾ ಇವತ್ತೇನು ಬೆಳಗಿಂದ ಹೊನ್ನಾಳಿ, ನ್ಯಾಮತಿ, ಸುರವಂದಿ, ಬೇರುತ್ತಿ, ಮಲಿಗೇರಹಳ್ಳಿ, ಸವಳಂಗ, ಚೀನೂರು, ಕುಂದೂರು ಬಂದಾಗಿದ್ದೀರಾ? ಹತಾಶ ಮನೋಭಾವನೆ. ಅಭಿವೃದ್ಧಿ ಮಾಡಿ ತೋರಿಸ್ರಿ, ಅಭಿವೃದ್ಧಿ ಮಾಡಿ ತೋರಿಸ್ರಿ. ನಿಮ್ ಪೌರುಷ, ನಿಮ್ ಗಂಡಸ್ತರ ತೋರಿಸ್ರಿ, ನಿಮ್ ಗಂಡಸ್ತರ ತೋರಿಸ್ರಿ. ನಿಮಗೆ ತಾಕತ್ತಿದೆ ಅಭಿವೃದ್ಧಿ ಮಾಡಿ ತೋರಿಸಿ ಸವಾಲ್ ಹಾಕಿ ಹಬ್ಬ ಕಾರ್ಯಕರ್ತರು ಮುಟ್ಟಿದ್ರೆ ನಾವು ಕಾರ್ಯಕರ್ತರು ಜೊತೆಗಿರ್ತೀವಿ. ನಿಮ್ಮಂತ ಗುಂಡಾಗಳನ್ನ ಮಟ್ಟ ಹಾಕೋದು ಗೊತ್ತು ನಮಗೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ವಂದಿಸಿ ನನ್ನ ಮಾತು ಕೊಡ್ತೀನಿ. ಧನ್ಯವಾದಗಳು.